ಸರ್, ಕಳೆದ ಈ ಸಿದ್ದರಾಮಯ್ಯನವರ ಒಂದು ಮೋಡಸ್ ಆಪರೆಂಟಿ ಅಥವಾ ಕಾರ್ಯವಿಧಾನನ ಎಲ್ಲ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ಸಿಗರು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಇವರಿಗೆ ಮೊದಲನೇ ಸರಿ ಮುಖ್ಯಮಂತ್ರಿ 2013ರಿಂದ 2018ವರೆಗಾದರು. ಈಗ ಎರಡನೇ ಸರಿ ಮುಖ್ಯಮಂತ್ರಿಯಾಗಿ 2 ವರ್ಷ ತುಂಬಕ್ಕೆ ಬಂತು. ಈ 7 ವರ್ಷಗಳ ಕಾಲಾವಧಿಯಲ್ಲಿ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ? ಅಹಿಂದ ಅಂತ ಹಿಂದೂಗಳಲ್ಲಿ ಒಂದು ವರ್ಗವನ್ನು ಒಡೆಯಕ್ಕೆ ನೋಡಿರು. ಈಗ ಜಾತಿ ಗಣತಿ ಅಂತ ಉಳಿದವ್ರನ್ನ ಒಡೆಯಕ್ಕೆ ನೋಡ್ತಿದ್ದಾರೆ. ಆದರೆ ಇವರು 2ನೇ ಸರಿ ಮುಖ್ಯಮಂತ್ರಿಯಾಗಿ 2 ವರ್ಷ ತುಂಬುತ್ತೆ ಮುಂದಿನ ತಿಂಗಳು 20ನೇ ತಾರೀಕಿಗೆ. ಇಲ್ಲಿವರೆಗೂ ಗ್ಯಾರಂಟಿ ಅಂದರು. 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ, 6 ತಿಂಗಳಿಂದ ಅನ್ನಭಾಗ್ಯ ಯೋಜನೆದು ದುಡ್ಡು ಬಂದಿಲ್ಲ. ಯುವಕರಿಗೆ ಅಂತೇಳಿ ಹೇಳ್ಬಿಟ್ಟು ಯುವ ನಿಧಿ ಪ್ರಾರಂಭ ಮಾಡ್ತೀವಿ, ವಿದ್ಯಾವಂತರು ಡಿಗ್ರಿ ಹೋಲ್ಡರ್ಸು ನಿಮಗೆ ಕೆಲಸ ಸಿಗೋವರೆಗೂ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತಂದರು. ಇವತ್ತವರೆಗೂ ಸ್ಟಾರ್ಟೇ ಮಾಡಲಿಲ್ಲ. ಶಕ್ತಿ ಯೋಜನೆ ಅಂತೇಳಿ KSRTC ದಿವಾಳಿ ಆಯಿತು. ಹಾಗೆ ಉಚಿತ 200 ಯೂನಿಟ್ ವಿದ್ಯುತ್ ಅಂತಂದರೆ ಇವತ್ತು ಎಲ್ಲ ಎಸ್ಕಾಮ್ಸ್ ದಿವಾಳಿ ಆಗ್ತಾಯಿದೆ. ಹಾಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂದರು. ಆ ವಿಷಯನೇ ಮರ್ತೋಯ್ತು. ಇಲ್ಲಿವರೆಗಾದ್ರೂ ಪ್ರಸ್ತಾಪನೆ ಇಲ್ಲ. 48 ಅಗತ್ಯ ಸೇವೆಗಳನ್ನು ಬೆಲೆನ ಹೆಚ್ಚಳವನ್ನು ಮಾಡಿದ್ದಾರೆ. ಅದನ್ನು ಮರೆಮಾಚಬೇಕು ಇವರು ಇವಾಗ. ಹಾಗೆ OPS ತರ್ತೀವಿ, ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತೇಳಿ ಹೇಳಿದರು. ಅದನ್ನು ಸೈಡಿಗೆ ಇಟ್ಟರು. ಈ ಮಧ್ಯದಲ್ಲಿ ಮೂಡ ಹಗರಣದಲ್ಲಿ ಸಿಗಾಕೊಂಡ್ರು. ವಾಲ್ಮೀಕಿ ಹಗರಣ ಆಯಿತು. ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ PS ಹೆಸರನ್ನ ಬರೆದು ಬಿಟ್ಟು ಆತ್ಮಹತ್ಯೆಗಳು ನಡೆದು, ಗುತ್ತಿಗೆದಾರರ ಆತ್ಮಹತ್ಯೆ ನಡೀತು. ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು, ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು. ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತೇಳಿ ಹೇಳ್ಬಿಟ್ಟು ಈ ನೆಪ ಮಾತ್ರಕ್ಕೆ ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನು ಹೊರಗಡೆ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಈ ಗಣತಿಯನ್ನು ಏನು ಕೊಟ್ಟಿದ್ದಾರೆ? ಈ ಗಣತಿ ಅವ್ರು ಕೊಟ್ಟರೆ ಗಣತಿ 2013-14ರಲ್ಲಿ ಮಾಡಿದ್ದು, 12 ವರ್ಷದ ಹಿಂದೆ ಮಾಡಿದ್ದು. ಅದ್ರ ಪ್ರಕಾರನೇ ನಡ್ಕೊಳ್ಳೋದಾದರೆ 75 ಲಕ್ಷ ಇರುವಂಥ ಮುಸಲ್ಮಾನರಿಗೆ 4,500 ಕೋಟಿ ಕೊಡ್ತಾರೆ. 82 ಲಕ್ಷ ಇರುವಂಥ ಲಿಂಗಾಯತರಿಗೆ ಏನು ಕೊಟ್ರಿ? 72 ಲಕ್ಷ ಇರುವಂಥ ಒಕ್ಕಲಿಗರಿಗೆ ಏನು ಕೊಟ್ಟಿದ್ದೀರಿ? 44 ಲಕ್ಷ ಇರುವಂಥ ನಿಮ್ಮ ಸ್ವಜಾತಿಯ ಕುರುಬರಿಗೆ ಏನು ಕೊಟ್ಟಿದ್ದೀರಿ? OBC ಅವ್ರಿಗೆ ಏನು ಕೊಟ್ಟಿದ್ದೀರಿ? ಸಣ್ಣ ಜಾತಿಯವರಿಗೆ ಏನು ಕೊಟ್ಟಿದ್ದೀರಿ? ಅಫಿರ್ಮೇಟಿವ್ ಆ್ಯಕ್ಷನ್ನು, ಸಶಕ್ತೀಕರಣ ಅಥವಾ ಸಬಲೀಕರಣಕ್ಕೋಸ್ಕರವಾಗಿ ಈ ಜಾತಿ ಗಣತಿಯನ್ನು ಮಾಡಿದ್ದೀನಿ ಅನ್ನೋದಾದರೆ ಅದರ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ನೀವು ಮುಸಲ್ಮಾನರಿಗೆ 4,500 ಕೋಟಿ ಕೊಟ್ಟವರು, ಉಳಿದವ್ರಿಗೆ ಏನು ಕೊಟ್ಟಿದ್ದೀರಿ ಸರ್? ಬ್ರಾಹ್ಮಣರಿಗೆ ಏನು ಕೊಟ್ಟಿದ್ದೀರಿ? ಮಡಿವಾಳರಿಗೆ ಏನು ಕೊಟ್ಟಿದ್ದೀರಿ? ಮರಾಠರಿಗೆ ಏನು ಕೊಟ್ಟಿದ್ದೀರಿ? ಏನು ಕೊಟ್ಟಿಲ್ಲ. ಇದೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಇದು. ಸಿದ್ದರಾಮಯ್ಯರೇ, ಈ ಜಾತಿ ಆಧಾರದ ಮೇಲೇ ಎಲ್ಲದನ್ನು ನಿರ್ಧಾರ ಮಾಡೋದಾದರೆ ಕಾಂಗ್ರೆಸ್ನಲ್ಲಿ 39 ಜನ ವೀರಶೈವ ಶಾಸಕರಿದ್ದಾರೆ, ಲಿಂಗಾಯತರಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ. ಹಾಗಾದರೆ ಅದನ್ನು ಬಿಟ್ಕೊಡಕ್ಕೆ ನೀವು ರೆಡಿ ಇಲ್ಲ. ಒಟ್ಟಾರೆ ಚೇರ್ ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಜಾತಿ ಗಣತಿಯನ್ನು ಅದನ್ನು ಒಂದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂಥ ಗಣತಿಯನ್ನು ಮಾಧ್ಯಮಗಳಿಗೆ ಹರಿಬಿಟ್ಟು ನಿಮ್ಮ ಚೇರನ್ನು ಉಳಿಸ್ಕೊಂಡು ಅಧಿಕಾರದಲ್ಲಿ ಶಾಶ್ವತವಾಗಿ ಮುಂದುವರಿಬೇಕು ಅಂತೇಳಿ ನೀವು ಸ್ವಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಕೂಡ ಕುರಿ ಮಾಡ್ತಾ ಇದ್ದೀರಿ ಅಷ್ಟೇ.